10ನೇ ವಾರಕ್ಕೆ ಕಾಲಿಟ್ರು ಕೂಡ ಇನ್ನ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಯಾಕೆ ಜಮೆ ಆಗಿಲ್ಲ ಅನ್ನುವಂತ ಎಲ್ಲರ ಪ್ರಶ್ನೆಗೆ ಉತ್ತರ ಇವತ್ತು ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಹಣದ ಜೊತೆಗೆ ಪೆನ್ಷನ್ ಹಣ ಕೂಡ ಇನ್ನ ಬಿಡುಗಡೆ ಆಗಿಲ್ಲ ಯಾಕೆ ಅಂತ ಹಲವಾರು ಜನರು ಕಾಮೆಂಟ್ಸ್ ಅಲ್ಲಿ ಕೇಳಿದ್ರಿ. ಸೊ ಅದಕ್ಕೆ ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಎಲ್ಲಾ ಮಾಹಿತಿ ಬೇಕು ಅಂತ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಇವಾಗ ಮೊದಲಿಗೆ ಏಪ್ರಿಲ್ ತಿಂಗಳ 30ನೇ ಕಂತಿನ ಹಣ ಯಾಕೆ ಇನ್ನ ಬಿಡುಗಡೆ ಆಗಿಲ್ಲ? ನಾನು ಹೇಳಿದ್ದೆ ಏಪ್ರಿಲ್ 9ನೇ ತಾರೀಕು ಅಷ್ಟೊತ್ತಿಗೆ 29ನೇ ಕಂತಿನ ಹಣ ಜಮೆ ಆಗುತ್ತೆ. ಮತ್ತು ಏನಾದ್ರೂ ಇನ್ನ ಹಣ ಜಮೆ ಆಗಿಲ್ಲ ಅಂದ್ರೆ 30ನೇ ಕಂತಿನ ಹಣದ ವಿಚಾರವಾಗಿ ಜಮೆ ಆಗುವಂತ ಸಂದರ್ಭದಲ್ಲಿ ಬಾಕಿ ಕಂತಿನ ಹಣ ಎಲ್ಲ ಬಿಡುಗಡೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮ್ಗೆ ಮುಂಚೆನೆ ಕೊಟ್ಟಿದ್ದೆ. ಓಂ ಶ್ರೀ ಕಟಿಲದುರ್ಗಾ ಜ್ಯೋತಿಷ್ಯ ಕೇಂದ್ರ. ಕೆಲಸ ಆದ ನಂತರ ಗುರು ಕಾಣಿಕೆ, ಕೆಲಸ ಆಗದಿದ್ದರೆ ನಿಮ್ಮ ಹಣ ವಾಪಸ್. ಸೊ ಅದರಂತೆ ಇವಾಗ ನಿಮ್ಗೆ ಏಪ್ರಿಲ್ 29ನೇ ಅಂದ್ರೆ ಏಪ್ರಿಲ್ 9ನೇ ತಾರೀಕಿಗೆ 29ನೇ ಕಂತಿನ ಹಣ ಬಿಡುಗಡೆ ಎಲ್ಲ ಕೂಡ ಮುಗ್ದಿದೆ. ಆದ್ರೆ ಈಗ 30ನೇ ಕಂತಿನ ಹಣ ಬರೋದು ಸ್ವಲ್ಪ ತಡ ಆಗ್ತಿದೆ. ಯಾಕೆ ಅಂತ ನೋಡೋದಾದ್ರೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರುವಂತ ವಿಷಯ ಏನಪ್ಪಾ ಅಂತ ಅಂದ್ರೆ ಫೆಬ್ರವರಿ 25ನೇ ತಾರೀಕಿಂದ ನಮ್ಗೆ ಏಪ್ರಿಲ್ 9ನೇ ತಾರೀಕುಗೊದ್ದು 3 ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಯ್ತು. ಅಂದ್ರೆ ಇವಾಗ 27, 28, 29 ಸುಮಾರು 1.5 ತಿಂಗಳ ಅಂತರದಲ್ಲಿ ನಿಮ್ಗೆ ಬಿಡುಗಡೆ ಆಗಿದೆ. ಪ್ರತಿ ತಿಂಗಳು 1 ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇತ್ತು ಅಲ್ವಾ? ಅಂದ್ರೆ 25 ಇಲ್ಲ 26ನೇ ಕಂತವರೆಗೂ 1 ತಿಂಗಳು ಇಲ್ಲ 1.5 ತಿಂಗಳ ಅಂತರದಲ್ಲಿ ನಿಮ್ಗೆ 2,000 ರೂಪಾಯಿ ಹಣ ಜಮೆ ಆಗ್ತಿತ್ತು. ಆದ್ರೆ ಇಲ್ಲಿ ಫೆಬ್ರವರಿ 25ನೇ ತಾರೀಕಿಂದ ಏಪ್ರಿಲ್ 9ನೇ ತಾರೀಕುವರೆಗೂ ನಿಮ್ಗೆ ಬರೋಬ್ಬರಿ 3 ಕಂತಿನ ಹಣ ಬಿಡುಗಡೆ ಆಯ್ತು.